42 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ರೈತ ನಾಯಕನ ಪ್ರಾಣಕ್ಕಿಂತಲೂ ಮೋದಿ ಸರ್ಕಾರಕ್ಕೆ ಪ್ರತಿಷ್ಠೆನೇ ದೊಡ್ಡದಾಗಿದೆಯಾ? ಯಾಕದು ಹೋರಾಟ ನಿರತ ರೈತರ ಮಾತನ್ನ ಕೇಳ್ತಾ ಇಲ್ಲ? ತಾನೇ ಕೊಟ್ಟಿದ್ದ ಎಂಎಸ್ಪಿ ಭರವಸೆಯನ್ನು ಈಗ ಈಡೇರಿಸೋಕು ಅದಕ್ಕೆ ಮನಸ್ಸಿಲ್ವಾ? ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲ್ ಕಳೆದ 42 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. 2024 ಫೆಬ್ರವರಿಯಿಂದಾನೇ ರೈತರಿಗಾಗಿ ಪ್ರತಿಭಟನೆ ನಡೆಸುತ್ತಿರುವ ದಲ್ಲೇವಾಲ್ ಕಡೆಗೆ ಉಪವಾಸ ಸತ್ಯಾಗ್ರಹದ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು. ದಲ್ಲೇವಾಲ್ ಕಳೆದ 42 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು ಅವರ ಆರೋಗ್ಯ ಸ್ಥಿತಿ ಕಳವಳ ಮೂಡಿಸಿದೆ. ವೈದ್ಯಕೀಯ ಸಹಾಯವನ್ನು ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ. ಜನವರಿ 6ರ ಸಂಜೆ ದಲ್ಲೇವಾಲ್ ಅವರ ಆರೋಗ್ಯ ತೀವ್ರ ಹದಗೆಟ್ಟಿದೆ. ಅವರ ರಕ್ತದೊತ್ತಡವು ಕುಸಿದಿರುವುದಾಗಿ ವರದಿಯಾಗಿದೆ. 70 ವರ್ಷದ ದಲ್ಲೇವಾಲ್ ಎಂಎಸ್ಪಿ ಕಾನೂನುಬದ್ಧಗೊಳಿಸುವ ಭರವಸೆ ಈಡೇರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಪಂಜಾಬಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಎಂಎಸ್ಪಿ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಈಗ ಅವರು ಹೆಚ್ಚು ಕಡಿಮೆ 1.5 ತಿಂಗಳಿಂದ ಉಪವಾಸ ನಿರತರಾಗಿರೋದ್ರಿಂದ ದೇಹ ದುರ್ಬಲಗೊಳ್ತಾ ಇದ್ದು, ಮೊನ್ನೆ ವೇದಿಕೆಯಲ್ಲಿ ಹಾಸಿಗೆಯಲ್ಲಿ ಮಲಕೊಂಡೇ ರೈತ ಸಮಾವೇಶವನ್ನ ಉದ್ದೇಶಿಸಿ ಮಾತಾಡಿದ್ರು. ಆರೋಗ್ಯ ಹದಗೆಟ್ಟಿದ್ರು ಯಾವುದೇ ವೈದ್ಯಕೀಯ ನೆರವು ಪಡೆಯೋಕೆ ಅವರು ಈವರೆಗೆ ನಿರಾಕರಣೆ ಮಾಡ್ತಾನೆ ಬಂದಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ದಲ್ಲೇವಾಲ್ ಕಿರು ವಿಡಿಯೋ ಸಂದೇಶಗಳ ಮೂಲಕ ರೈತರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಆದರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ಬಳಿಕ ಮೊನ್ನೆ ಶನಿವಾರ ಸಮಾವೇಶದ ವೇಳೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಮಲಕ್ಕೊಂಡೇ ಮಾತಾಡಿದ್ರು. ಸೋಮವಾರ ಸಂಜೆ ಹೊತ್ತಿಗೆ ಅವರ ರಕ್ತದೊತ್ತಡ ತೀವ್ರ ಕುಸಿದಿದೆ ಅಂತ ವರದಿಗಳು ಹೇಳ್ತಿವೆ. ಅವರ ಆರೋಗ್ಯ ತೀವ್ರ ಹದಗೆಡ್ತಿದೆ. ರಕ್ತದೊತ್ತಡ ತೀವ್ರವಾಗಿ ಕುಸಿತಾ ಇದೆ. ಅವರ ಆರೋಗ್ಯ ಸ್ಥಿತಿಯನ್ನ ನೋಡಿದ್ರೆ ಕಳವಳವಾಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಅವರ ರಕ್ತದೊತ್ತಡ ಮತ್ತು ನಾಡಿ ಬಡಿತದಲ್ಲಿ ಏರುಪೇರಾಗ್ತಿದೆ ಅಂತಾನು ವೈದ್ಯರು ಹೇಳಿದ್ದಾರೆ. ಅವರಿಗೀಗ ವೈದ್ಯಕೀಯ ನೆರವಿನ ಅಗತ್ಯ ಇದೆ. ಆದರೆ ಅವರು ವೈದ್ಯಕೀಯ ನೆರವು ತೆಗೆದುಕೊಳ್ಳೋಕೆ ಒಪ್ತಾನೇ ಇಲ್ಲ. ಮೊದಲು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡಿಬೇಕು, ಆ ನಂತರವೇ ನನ್ನ ಆರೋಗ್ಯದ ವಿಚಾರ ಅಂತ ಹೇಳಿದ್ದಾರೆ. ರೈತರಿಗಿಂತ ನನ್ನ ಜೀವ ಮುಖ್ಯವಲ್ಲ ಅಂತಾನು ಅವರು ಮೊನ್ನೆ ಸಮಾವೇಶದ ವೇಳೆ ಹೇಳಿದ್ದಾರೆ. ಸಂಕಷ್ಟದಲ್ಲಿ ತತ್ತರಿಸಿರುವ ಲಕ್ಷಾಂತರ ಭಾರತೀಯ ರೈತರ ಜೀವಕ್ಕಿಂತ ನನ್ನ ಜೀವ ಮುಖ್ಯ ಅಲ್ಲ. ಈಗಾಗಲೇ 7 ಲಕ್ಷಕ್ಕಿಂತ ಹೆಚ್ಚು ರೈತರು ಕೃಷಿ ವಲಯದಲ್ಲಿನ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅವರು ಸಮಾವೇಶದಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಸಮಸ್ಯೆಗಳನ್ನ ಸೌಹಾರ್ದಯುತವಾಗಿ ಪರಿಹರಿಸೋದಕ್ಕೆ ಅಂತಾನೆ ರಚಿಸಲಾಗಿರುವ ಸಮಿತಿಯ ಮುಖ್ಯಸ್ಥ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನವಾಬ್ ಸಿಂಗ್ ಕೂಡ ದಲ್ಲೇವಾಲ್ ಅವರ ಮನವೊಲಿಸೋಕೆ ಈಗಾಗಲೇ ಯತ್ನಿಸಿದ್ದಾರೆ. ನ್ಯಾಯಮೂರ್ತಿ ನವಾಬ್ ಸಿಂಗ್ ಅವರಲ್ಲದೆ ಹರಿಯಾಣದ ಮಾಜಿ ಡಿಜಿಪಿ ಬಿಎಸ್ ಸಂಧು, ಕೃಷಿ ವಿಶ್ಲೇಷಕ ದೇವೇಂದರ್ ಶರ್ಮಾ, ಪ್ರೊಫೆಸರ್ ರಂಜಿತ್ ಸಿಂಗ್ ಘುಮನ್, ಕೃಷಿ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಸುಖಪಾಲ್ ಸಿಂಗ್ ಮತ್ತು ಪ್ರೊಫೆಸರ್ ಬಲ್ದೇವ್ ರಾಜ್ ಕಾಂಬೋಜ್ ವಿಶೇಷ ಆಹ್ವಾನಿತರಾಗಿ ಸಮಿತಿಯಲ್ಲಿದ್ದಾರೆ. ಅವರೆಲ್ಲರೂ ಭೇಟಿಯಾಗಿ ದಲ್ಲೇವಾಲ್ ಮನವೊಲಿಕೆಗೆ ಯತ್ನಿಸಿದ್ದಾರೆ. ವೈದ್ಯಕೀಯ ನೆರವು ಪಡೆಯುವಂತೆ ನ್ಯಾಯಮೂರ್ತಿ ನವಾಬ್ ಸಿಂಗ್ ವಿನಂತಿಸಿದ್ದಾರೆ. ಆದರೆ ದಲ್ಲೇವಾಲ್ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಅವರ ಬೇಡಿಕೆ ಎಂಎಸ್ಪಿಗೆ ಕಾನೂನು ಗ್ಯಾರಂಟಿ ಕೊಡುವ ಭರವಸೆಯನ್ನ ಕೇಂದ್ರ ಸರ್ಕಾರ ಈಡೇರಿಸಬೇಕು ಅನ್ನೋದು. ಆದರೆ ಕೇಂದ್ರ ಸರ್ಕಾರ ಅವರ ಜೊತೆ ಮಾತುಕತೆಗೆ ಮುಂದಾಗತ್ತಾ ಅನ್ನೋದು ಈವರೆಗೂ ಉತ್ತರ ಸಿಗದೇ ಇರುವ ಪ್ರಶ್ನೆಯಾಗಿದೆ. ರೈತರ ಬಗ್ಗೆ ದೊಡ್ಡ ಮಾತಾಡುವ ಸರ್ಕಾರ ತಾನೇ ಕೊಟ್ಟಿದ್ದ ಭರವಸೆಯನ್ನ ಈಡೇರಿಸುವ ವಿಚಾರದಲ್ಲಿ ಹಿಂಜರಿತಾನೆ ಬಂದಿದೆ. ಈಗ 70 ವರ್ಷದ ರೈತ ನಾಯಕ ಉಪವಾಸ ಸತ್ಯಾಗ್ರಹ ಆರಂಭಿಸಿ 1.5 ತಿಂಗಳೇ ಆಗ್ತಾ ಬಂದ್ರು ಅದು ಆ ರೈತ ನಾಯಕನನ್ನ ಮಾತಾಡಿಸುವ ಸೌಜನ್ಯವನ್ನೂ ತೋರಿಸಿಲ್ಲ. ಮುಂದೇನು ಎನ್ನುವಾಗ ತುಂಬಾ ಕಳವಳವಾಗ್ತಿರುವುದು ದಲ್ಲೇವಾಲ್ ಆರೋಗ್ಯದ ಬಗ್ಗೆ. ಈಗಲಾದ್ರೂ ಮೋದಿ ಸರ್ಕಾರ ತನ್ನ ಒಣ ಪ್ರತಿಷ್ಠೆಯನ್ನ ಬದಿಗೊತ್ತಿ ರೈತರ ಜೊತೆ ಮಾತಾಡೋಕೆ ಮುಂದಾಗಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.